ಹೇಳು ಮಗ. ಹಲೋ ಹಲೋ ಸ್ಟ್ಯಾಂಡ್ ಹಾಕು. ಹಂಗೆ ಹಿಡ್ದಿಲ್ಲ, ಫೋನ್ ಬಂತು ನಿಮ್ಮದು, ನಿಮ್ಮ ಕಾಲ್ ಬಂತಲ್ಲ, ಎತ್ತದೆ ಹಿಂಗೆ ತಿರುಗದೆ ಬ್ಯಾಲೆನ್ಸ್ ತಪ್ಪಿಬಿಟ್ಟೆ, ಹಂಗೆ ಬಂದ್ಬಿಟ್ಟೆ ಆ ಕಡೆ. ಏನು ಬಿಸ್ಲೆ ಘಾಟು, ಇನ್ನೂ ಮುಂದೆ ಇರಬೇಕು. ವ್ಯೂ ಪಾಯಿಂಟ್ ಅಂತ ಒಂದಿರುತ್ತೆ ನೋಡು, ಸಾಕಾಯ್ತಲ್ಲ. ನಾನು ಅಲ್ಲೇ ನಿಲ್ಸ್ಕೊಬೇಕಿತ್ತು, ತಿನ್ನಕ್ಕೆ ಒಂದು ಬ್ರೇಕ್ ತೊಗೊಬೇಕಿತ್ತು. ಅದೇ ರೆಸ್ಟ್ ಮಾಡಿ ಸ್ವಲ್ಪ ಪರವಾಗಿಲ್ಲ. ಫೋನ್ ಬಂತು, ಹಿಡ್ಕೊಬೋದಿತ್ತು, ನಾನೇ ಬಿಟ್ಬಿಟ್ಟೆ, ಏನಾಗುತ್ತೋ ಹೋದ್ರೆ ಹೋಯ್ತು ಅಂತ. ಸೊ ಆಫ್ಟರ್ ಎ ಸ್ಮಾಲ್ ಬ್ರೇಕ್ ಇಲ್ಲೇ ಬಿಟ್ಟಿದ್ದು ಗಾಡಿ. ಇವ್ರ ಫೋನ್ ಮಕ್ಕಳು ಫೋನ್ ಮಾಡಿದ್ರು, ಫೋನ್ ರಿಸೀವ್ ಮಾಡೋಕೆ ಹೋದ, ಬ್ಯಾಲೆನ್ಸ್ ತಪ್ಪಿ ಹಂಗೆ ಡಿಗ್ ಅಂತ ಹಾಯ್ಕೊಂಡೆ ಕೆಳಗೆ. ಇಟ್ಸ್ ಫೈನ್. ಗಾಡಿ ಸಾಕಾಯ್ತು ಗುರು, ಇದು ನನಗೆ ಕೊಟ್ಬಿಡ್ತೀನಿ. ತುಂಬ ಸಸ್ಪೆನ್ಷನ್ನು ಅದೆಲ್ಲ ಫುಲ್ಲು ಒಂಥರ ಟೈಟ್ ಥರ ಅನಿಸ್ತಿದೆ. ಕೊಟ್ಬಿಟ್ಟಿದ್ರೆ ಗಾಡೀಲಿ ಬರೋ ದುಡ್ಡನ್ನ ತೊಗೊಂಡೋಗಿ ಬ್ಯಾಂಕಲ್ಲಿ ಇಟ್ಬಿಟ್ಟು ಸ್ವಲ್ಪ ಸೇರಿಸ್ಬಿಟ್ಟು ಒಂದು 6-7 ಲಕ್ಷ ಮಾಡಿ ಡೌನ್ ಪೇಮೆಂಟ್ ಹಾಕ್ಬಿಟ್ಟು ಅದ್ರ ಟ್ರಯಂಫೋ BMW ತೊಗೊಂಡ್ಬಿಡ್ತೀನಿ. 6 hours ಅಷ್ಟೇ ಸಾಕು, 2 ಗಾಡಿಗಳು ಕರೆಕ್ಟಾಗಿರುತ್ತೆ. ಬಟ್ ಅದು ಆಮೇಲೆ ತೊಗೊಂಡು ಆಫ್ಟರ್ ಖರ್ಚೇ ಇರುತ್ತೆ ತಲೆ ಬಿಸಿ ಮೇಯ್ನ್ ಗಾಡಿದು. ಇಲ್ಲಿ ಯಾವುದೋ ಸೈಕ್ ವಾಟರ್ಫಾಲ್ ಇದೆ ನೋಡಿ, ಮಸ್ತಾಗಿದೆ. ಸುಮ್ಮನೆ ಬಂಡೆ ಗಿಂಡೆ ಥರ ಹರ್ಕೊಂಡು ಹೋಗ್ತಾ ಇರತ್ತೆ ಅಷ್ಟೆ. ಈ ಕಡೆ ಸೈಡು ಹಂಗೆ ಇದೆ ಸೇಮು. ಕಾಡಲ್ಲಿ ನೀರು ಸೌಂಡೇ ಮಜಾ. ವಾಪಸ್ ಹೋಗೋಣ, ಇಲ್ಲೇ ಇರೋಣ? ಸುಬ್ರಹ್ಮಣ್ಯ ಟಚ್ ಮಾಡೋಣ ಅಥವಾ ಹಿಂಗೆ ಯೂಟರ್ನ್ ಹಾಕೊಂಡು ಹೋಗೋಣ? ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯ. ಫುಡ್ ಗಿಡೆಲ್ಲ ಈಸಿ ಸಿಗೋಕ್ಕೆ, ಅಲ್ಲಿಂದ ಬೇರೆ ರೂಟ್ ಇದೆಯಾ ನೋಡ್ಬೇಕಷ್ಟೆ. ಬಟ್ ಎಲ್ಲ ಹಿಂಗೆ ಬರ್ತಾ ಇದೆ ಗಾಡಿಗಳು, ಬೆಂಗಳೂರು ಗಾಡಿಗಳು. ಬನ್ರಿ ಇಲ್ಲ ಹಾಕೋ, ಚೆನ್ನಾಗಿದೆ ಇದು. ಸುಬ್ರಹ್ಮಣ್ಯ ರೂಟ್ ಏನೋ ಇದೆ, ಹಿಂಗೆ ಹೋಗೋಣ, ಹಿಂಗೆ ಹೋಗೋಣ. ಮ್ಯಾಪ್ ಸಿಗ್ತಾ? ಎಂತ ಮಾಡೋದು? ಹಿಂಗೋದ್ರೆ ತುಂಬ ದೂರ ಓಡಿಸ್ಕೊಂಡು ಹೋಗ್ಬೇಕು. ಬಟ್ ಹಿಂಗೆ ಹೋಗ್ಬೋದಾ ಗೊತ್ತಿಲ್ಲಲ್ಲ, ಅದೇ ಪ್ರಾಬ್ಲಮ್ಮು. ಸುಬ್ರಹ್ಮಣ್ಯದಿಂದ ಬ್ಯಾಂಗ್ಳೂರು ರೂಟ್ ಇದ್ರೆ ಹಿಂಗೆ ತೊಗೊಬೋದು, ಆಯ್ತಾ? ಇದೆಯೋ ಇಲ್ವೋ ಗೊತ್ತಿಲ್ವಲ್ಲ, ಅದೇ ವಾಪಸ್ ಹಂಗೆ ಬರೋ. ಯಾಕಂದರೆ ಸುಬ್ರಹ್ಮಣ್ಯ ಬಂದ್ಬಿಟ್ಟು ಸೆಂಟ್ರು, ಈ ಕಡೆ ಧರ್ಮಸ್ಥಳನೂ ಡಿಫ್ರೆಂಟ್. ಆಂಧ್ರ ಗಾಡಿ ಗೊತ್ತಿರಲ್ಲ ಬಿಡೋ, ಕೇಳ್ಬಿಡೋ. ಅವನ್ನೇ ಕೇಳಬೇಕಿತ್ತು ಒಂದ್ಸಲ. ಯೂಟರ್ನ್ ಹಾಕೊಂಡ್ರೆ ಟೋಸ್ಟ್ ಹೋಗ್ತೀವಿ. ಎಷ್ಟು ದೂರ ಇದೆ ಗೊತ್ತಲ್ಲ ಅದು? 20 ಕಿಲೋಮೀಟರ್ ಬರೀ ಘಾಟ್ ಸೆಕ್ಷನ್ ಇದೆ. 20 ಹೋಗಲು 40-50 ಇದೆ. ಇಲ್ಲ ಮಗ, ಅಷ್ಟು ದೂರ ಏನು ಹೋಗೋದು ಬೇಡ ನಾವು. ಅದು ಜಂಕ್ಷನ್ ಥರ ಬಂತು ಗೊತ್ತಾ, ಒಂದು ಕಡೆ ಊಟ ತಿನ್ನೋಣ ಅಂತ ಹೇಳಿದೆ ನೋಡು, ಅಲ್ಲಿಂದ ಹಾಸನ್ನು ಸಕಲೇಶ್ಪುರ ರೋಡ್ಸ್ ಇತ್ತಲ್ಲಿ, ಹಂಗೆ ಹೋಗ್ಬೇಕು ಬ್ರೋ. ಇದು ಸುಬ್ರಹ್ಮಣ್ಯದಿಂದ ಹೋಗ್ಬಿಟ್ಟು ಬೆಂಗಳೂರು ಹೋಗೋಕ್ಕಾಗತ್ತಾ, ಇಲ್ಲ ಬೆಂಗಳೂರು ಹೋಗ್ಬೇಕಾದ್ರೆ ಹಿಂಗೆ ತಿರ್ಸ್ಕೊಬೇಕಾ? ಸರಿಯಾಗಿ ಗೊತ್ತಿಲ್ಲ ನಮಗೆ. ಗೊತ್ತಿಲ್ಲ, ಮ್ಯಾಪ್ ಹಾಕಿ ನೋಡಿ. ನೆಟ್ವರ್ಕೇ ಸಿಗ್ತಿಲ್ಲ. ಹಾಂ, ಬೆಂಗಳೂರು ರೋಡೇ ತೋರಿಸ್ತಿದ್ದು ನಾವು, ಅಲ್ಲಿ ಮ್ಯಾಪ್ ಹಾಕಿದಾಗ ಹಾಗೆ ತೋರಿಸ್ತು. ಹಿಂಗೆ ಬೆಂಗಳೂರು ಹಿಂಗೆ ಹೋಗೋದಂತ ಸುಬ್ರಹ್ಮಣ್ಯದಿಂದ ಹೋಗಿ ಅಲ್ಲಿಂದ ಬೆಂಗಳೂರು ರೋಡೇನೆ ತೋರಿಸ್ತಾ ಇತ್ತು ಅವಾಗ. ಹೌದು, ಮೈಸೂರಿಗೆ ಹೋಗ್ತಿದ್ದ ಡೈರೆಕ್ಟ್. ಮೈಸೂರಾ? ಮುರುಡೇಶ್ವರ. ಓಕೆ. ಎಲ್ಲಿಂದ ಬಂದಿದ್ವಿ ನಾವು ಬೆಂಗಳೂರೇ ಬಂದಿದ್ದು. ಹಾಂ, ಬೆಂಗಳೂರು.
ಅದು ನೆಟ್ವರ್ಕ್ ಬರೋ ಸಿಗ್ತಿಲ್ವಲ್ಲ, ಅದಕ್ಕೋಸ್ಕರ ಕೇಳೋಣ ಅಂತ. ಸೊ ಆಯಿತು, ಯೂ ಟರ್ನ್ ಹಾಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಸುಮ್ಮನೆ ಅಲ್ಲಿ ಇಲ್ಲಿ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡ್ವಿ. ಬ್ರೇಕ್ಫಾಸ್ಟ್ ಬಿಡೋ ತಿಂದಿರಲಿಲ್ಲ. ಮ್ಯಾಗಿ ಮತ್ತು ಆ್ಯಸ್ ಯೂಶ್ವಲ್ ಆಮ್ಲೆಟ್ ತೊಗೊಂಡ್ವಿ. ಸೊ ಹೊರಡಬೇಕು. ಏನೋ ಪವರ್ ವೋಲ್ಟ್ ಹೊಟ್ಟೋಗಿದೆ, ಚಾರ್ಜ್ ಆಗ್ತಾಯಿಲ್ಲ ಕರೆಕ್ಟಾಗಿ. ಸೊ ಅಲ್ಲಿ ತಿಂದ್ವಿ, ಹಿಂದೆ ಜಾಗ ಕಾಣಿಸ್ತಿದ್ದಲ್ಲ ಮಿರರಲ್ಲಿ. ಸೊ ತಿಂದ್ವಿ, ಒಂದು 200 ರೂಪಾಯಿದು ಅಷ್ಟೇ. 4 ಮ್ಯಾಗಿ, 4 ಆಮ್ಲೆಟ್ ತಿಂದಿದ್ದು. ಸೊ ಪೆಟ್ರೋಲ್ ಹಾಕ್ಸಿದ್ವಿ, ಒಂದು 500 ರೂಪಾಯಿಗೆ ಹಾಕ್ಸ್ಕೊಂಡೆ ನಾನು. ಸಂಕೇತದ್ದು ಆಲ್ಮೋಸ್ಟ್ ಫುಲ್ ಟ್ಯಾಂಕ್ ಅನಿಸುತ್ತೆ. ಸೊ 1,500 ಆಯಿತು ಪೆಟ್ರೋಲ್ ಅಂದ್ಕೊಳ್ಳಿ. ಯಾವಾಗಲೂ ಕ್ಯಾಮ್ರಾ ಆಫ್ ಆದಾಗ ಏನಾದರೂ ಕಾಣುತ್ತೆ. ಅಲ್ಲಿ ಮಂಗೂಸಿ ಇದೆ, ಕಾಣುತ್ತೆ ಅಲ್ವೋ ಗೊತ್ತಿಲ್ಲ. ಒಳಗೆ ಹೋಯ್ತದು ಪಾಪ. ಹೋದ ತಕ್ಷಣ ಓಲೆಕ್ಸ್ ಎಷ್ಟಕ್ಕೆ ಹೋಗುತ್ತೆ ಅಷ್ಟಕ್ಕೆ ಹೋಗ್ಲಿ, ಇನ್ನೇನು ಮಾಡೋಕ್ಕಾಗತ್ತೆ. ಹಾಂ, 214. ಮೈಸೂರಿಗೆ ಹೋಗ್ಬಿಡೋಣ ಬಾ, ಹತ್ರ ಮೈಸೂರು ಹತ್ರ. ಅಲ್ಲಿಂದ ಬಸ್ ಹತ್ತು ಕಳಿಸ್ಬಿಡೋಣ ಮೈಸೂರಿಂದ ಬಸ್ ಸ್ಟಾಪಲ್ಲಿ, ಶ್ರೀರಂಗಪಟ್ಟಣ ಬಸ್ ಸ್ಟಾಪ್ ಹತ್ರ. ಆ ಕಡೆ ಕಾಫಿ ಅಡ್ಡ ಅಂತ ನೇಮು. ಏನು ಮಾಡಿಲ್ಲ, ಒಂದು 2 ಮಿರಿಂಡ ತೊಗೊಂಡ್ವಿ, ಕುಡಿದ್ವಿ. ಅವ್ರು ಹುಡುಗರು ಪಾಪ ಡ್ರೈನ್ ಔಟ್ ಆಗ್ಬಿಟ್ಟಾರೆ. ಎಲ್ಲ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಬಾಯ್ಸು ನೋಡಿದ ತಕ್ಷಣ ಎಕ್ಸೈಟ್ ಆಗ್ತಾರೆ. ರಿಯಾಲಿಟಿ ಮೋಟರ್ ಸೈಕಲ್ ಓಡಿಸೋದು ಇಟ್ಸ್ ನಾಟ್ ಈಸಿ. ನಂಗೆ ಗೊತ್ತು ಅಂತಲ್ಲ, ಇಟ್ ವಿಲ್ ಕಮ್ ವಿತ್ ಎಕ್ಸ್ಪೀರಿಯನ್ಸ್. ಸೊ ಮುಂದೆ ಟೋಲು 200 ಕಿಲೋಮೀಟರ್ಸ್ ಹೆಡ್ಡು. ಟೈಮ್ 2:50. ಬೆಳಗಿನ ಜಾವ 5 ಗಂಟೆಯಿಂದ ಓಡಿಸ್ತಾನೇ ಇದ್ದೀವಿ. ಲಡಾಖ್ ಎಕ್ಸ್ಪೀರಿಯನ್ಸ್ ಮಾತ್ರ ಲೈಫ್ ಲೆಸನ್ ಅಪ್ಪ. ಮೋಸ್ಟ್ಲಿ ಹೈವೇ ಎಂಟ್ರಿ ಆದರೆ ಅನಿಸುತ್ತೆ, ನೋಡೋಣ. ಲಂಚಿಗೆ ಮೋಸ್ಟ್ಲಿ ಎಲ್ಲರೂ ಸ್ಟಾಪ್ ಮಾಡ್ತೀವಿ. ಸ್ಟಾಪ್ ಮಾಡಿದಾಗ ಮೋಸ್ಟ್ಲಿ ಟೋಲ್ ಹತ್ರ ಈ ನಾರ್ಮಲ್ ಇರ್ತದೆ, ಅಲ್ಲೆಲ್ಲರೂ ತಿನ್ಕೊಂಬಿಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಅದೇ ಬೆಸ್ಟು, ನೋಡೋಣ. ಸುಮಾರು ಡೆವಲಪ್ ಆಗಿಬಿಟ್ಟಿದೆ ಇದೆಲ್ಲ. 1 ವರ್ಷಕ್ಕೆ ಮುಂಚೆ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಾದ್ರೆ ಎಂಥದ್ದು ಡೆವಲಪ್ ಆಗಿರಲಿಲ್ಲ, ಇದು ಇಷ್ಟು ಡೆವಲಪ್ ಆಗೋಯ್ತಲ್ಲ. ಸೊ ಇದು ಹೊಸ್ದಾಗಿ ಆಗಿರೋ ಟೋಲು. ಹಾಸನಿಂದ ಬರ್ಬೇಕಾದ್ರೆ ಮುಂಚೆ ಈ ಟೋಲ್ ಇರಲಿಲ್ಲ, ರೀಸೆಂಟಾಗಿ ಮಾಡಿದ್ದಾರೆ. ದುಡ್ಡು ಕಿತ್ಕೊಳ್ಳೋಕ್ಕೆ ಇದೊಂದು. ಬೆಂಗಳೂರಲ್ಲಿ ಕಟ್ಟೋ ಟ್ಯಾಕ್ಸು ನಾವು ಸಾಕಾಗದೆ ಏನು ಮಾಡಿನೂ ಕಮ್ಮಿನೇ. ಥ್ಯಾಂಕ್ ಯು ಡಾಗಿ. ಇದು ಆಮೇಲೆ ಇನ್ನೂ ಮುಂದೆ ಇನ್ನೊಂದು ಟೋಲ್ ಇದೆ. ಆ ಟೋಲ್ಗೂ ಈ ಟೋಲ್ಗೂ ತುಂಬ ಡಿಸ್ಟೆನ್ಸ್ ತುಂಬ ಕಮ್ಮಿನೇ, ಜಾಸ್ತಿ ಇಲ್ಲ. ಇನ್ನೂ ವೈಡ್ ಆಗಿದೆ ಸ್ಪೇಸ್. ಸೊ ಎಂಪೈರ್ ತೊಗೊಂಬಿಟ್ಟವ್ರೆ. 1 ಕಿಲೋಮೀಟ್ರ್ ಏನೋ ಇರ್ಬೇಕು ಅಷ್ಟೇ ಅನ್ಸುತ್ತೆ. ಬೋರ್ಡ್ ಕಾಣಿಸ್ತಾ ಇದಲ್ಲ ನೀವೇ. ಸೊ ಇಲ್ಲೊಂದು ಬ್ರೇಕ್ ತೊಗೊಳ್ಳೋಣ ಅಂತ. ನನಗೆ ಟಯರ್ಡ್ ಆಗ್ತದೆ, ಗ್ಯಾರಂಟಿ ಪಾಪ ಹುಡುಗರಿಗೂ ಟಯರ್ಡ್ ಆಗಿರುತ್ತೆ. ಯಾಕಂತ ಗೊತ್ತಿಲ್ಲ, ಮೋಸ್ಟ್ಲಿ ಗ್ಯಾಪ್ ಆಗಿದ್ರೂ ಹಂಗೆ ಟಯರ್ಡ್ ಆಗುತ್ತಾ, ಪಾಸಿಬಲ್, ನೋ. ಸೊ ಅದಕ್ಕೆ ಇವಾಗ ಅಲ್ಲಿ ಟೋಲಲ್ಲಿ ರೆಸ್ಟ್ ಮಾಡಿ, ಅಲ್ಲಿ ನಮ್ಮದು ರೆಗ್ಯುಲರಾಗಿ ಒಂದು ಶಾಪ್ ಇದೆ ಅಲ್ಲ, ಅಲ್ಲಿ ಎಂಥಾರು ಸಿಕ್ಕರೆ ತಿನ್ನೋಕ್ಕೆ ಫ್ರೈಡ್ ರೈಸ್ ಗಿಡ್ ರೈಸ್ ಥರ ಈಸ್ಕೊಂಡು ತಿನ್ನೋಣ ಲೈಟಾಗಿ. ಯಾಕಂದರೆ ತುಂಬ ಹಸುವಾಗೋರ್ಗೂ ಬಿಟ್ಟರೆ ಹೆವಿ ಹಿಂಸೆ, ಕಾಂಪ್ಲಿಕೇಶನ್ಸ್ ಯಾವಾಗಲೂ ಜಾಸ್ತಿ. ಎಲ್ಲ ಅವ್ರೇನಾರು ಇನ್ ಕೇಸ್ ಇಲ್ಲ ಅಂದರೆ ಓಡಾಡು ಪಕ್ಕದಲ್ಲ ಇನ್ನೊಂದು ಹೋಟ್ಲಿದಲ್ಲ,